ಸನ್ ಆಫ್ ಮುತ್ತಣ್ಣ. ನನಗೆ ಈ ಟೀಮು ತುಂಬ ಹತ್ತಿರದ ಟೀಮು. ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಪ್ರಣಮ್ ಅವರಾಗಿರ್ಬೋದು, ಈ ಸಿನಿಮಾದ ನಿರ್ಮಾಪಕರಾಗಿರ್ಬೋದು, ಒಂಥರ ನನ್ನ ಮನೆ ಥರ ಇದು. ಹೋಮ್ ಪ್ರೊಡಕ್ಷನ್ ಅದು ತಪ್ಪಾಗ್ತದೆ. ಸನ್ ಆಫ್ ಮುತ್ತಣ್ಣ ಈಗ ನಮಗೆ ಈ ಟೈಟಲ್ಲೇ ಎಷ್ಟು ಪವರ್ಫುಲ್ ಅಂತ ಅನ್ನೋವಂಥದ್ದನ್ನು ನಾನು ಮತ್ತೆ ಹೊಸದಾಗಿ ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ ಈ ಟೈಟಲ್ ಒಟ್ಟಿಗೆ ತುಂಬ ಸುದ್ದಿ ಮಾಡಿದಂಥ ಇದು. ಈ ಟೈಟಲ್ಗೆ ನ್ಯಾಯ ಒದಗಿಸಬೇಕಾದಂಥದ್ದು ನಿಟ್ಟಿನಲ್ಲಿ ಇಡೀ ತಂಡ ಮೊದಲನೇ ದಿವಸದಿಂದ ಇವತ್ತಿನ ತನಕನೂ ಈ ಸಿನಿಮಾಗೆ ಅಂಟ್ಕೊಂಡಿರೋದಿದೆ ಗೊತ್ತಾ. ಅವರ ಕಮಿಟ್ಮೆಂಟು ನನಗಷ್ಟೇ ಖುಷಿ ಆಗೋದೇನು ಅಂತಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಶೋಗೂ ಕೂಡ ಇಷ್ಟು ಫಾಲೋ ಅಪ್ ಮಾಡಿ ಎಲ್ಲರನ್ನೂ ಕೂಡ ಇಷ್ಟು ಪ್ರೀತಿಯಿಂದ ಈ ಥರದೊಂದು ಅಡುಗೆ ಮಾಡಿದ್ದೀವಿ, ನಿಮಗೆ ಪ್ರೀತಿಯಿಂದ ಉಣಬಡಿಸ್ತಾ ಇದ್ದೀವಿ, ನೀವು ಬಂದು ಊಟ ಮಾಡಬೇಕು, ಊಟ ಮಾಡಿ ನನಗೆ ಹೇಳಬೇಕು ಅಂತ ಅನ್ನೋವಂಥದ್ದು ಅಕ್ಕರೆ ಇದೆಯಲ್ಲ, ಅದು ನಮ್ಮಗಳ ಮೇಲಿರುವಂಥ ಅಕ್ಕರೇನೂ ಹೌದು, ಅವ್ರಿಗೆ ತಮ್ಮ ಸಿನಿಮಾದ ಮೇಲಿರುವಂಥ ಅಕ್ಕರೇನೂ ಹೌದು. ಅವ್ರು ಎಷ್ಟು ಈ ಸಿನಿಮಾನ ಪ್ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್. ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ನಾನು ಅವಾಗಲೇ ಹೇಳ್ತಾ ಇದ್ದೆ, ಈ ಥರದ ಕೆಲವು ಸಿನಿಮಾಗಳು ಕಥೆ ಆಧಾರಿತವಾಗಿರುತ್ತೆ, ಮ್ಯೂಸಿಕಲ್ ಆಧಾರಿತವಾಗಿರುತ್ತೆ, ಆ್ಯಕ್ಷನ್ ಆಧಾರಿತವಾಗಿರುತ್ತೆ. ಆದರೆ ಕೆಲವು ಸಿನಿಮಾಗಳು ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಡೈಲಾಗ್ ಓರಿಯೆಂಟೆಡು, ಎಮೋಷ್ನಲ್ ಓರಿಯೆಂಟೆಡ್. ಈ ಸಿನಿಮಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಡೈಲಾಗ್ ಓರಿಯೆಂಟೆಡು, ಎಮೋಷನ್ ಓರಿಯೆಂಟೆಡ್. ಇವರು ಹೆಗಲ ಮೇಲೆ ಸಿಕ್ಕಾಪಟ್ಟೆ ಭಾರ. ನಾನು ಅದೇ ಹೇಳಿದೆ, ಇದು ಒಂದು ಹೆಚ್ಚು ಕಮ್ಮಿ ಒಂದು 10 ವರ್ಷ ಪಳಗದಂಥ ನಟನಟಿಯವರು ಮಾಡಬೇಕಾದಂಥ ಒಂದು ಪಾತ್ರವನ್ನು ಮೊದಲನೆಯ ಪ್ರಯತ್ನದಲ್ಲೇ ಅವ್ರ ಹೆಗಲ ಮೇಲೆ ಆ ಭಾರನ ಹೊತ್ಕೊಂಡಿರುವಂಥದ್ದಿದೆ ಗೊತ್ತಾ. ನಿಜಕ್ಕೂ ಈ ನಿಟ್ಟಿನಲ್ಲಿ ಪ್ರಣಮ್ ಅವರು ಮತ್ತು ಖುಷಿ ರವಿ ಅವರಿಗೆ ಹ್ಯಾಟ್ಸ್ ಆಫ್. ಅಷ್ಟು ಚೆಂದ ಇದನ್ನು ಕ್ಯಾರಿ ಮಾಡಿದ್ದಾರೆ. ಇವ್ರ ಮೊದಲನೇ ಸಿನಿಮಾ, ಮೊದಲನೇ ಸಿನಿಮಾದಲ್ಲೇ ಈ ಥರ ಒಂದು ಚಾಲೆಂಜಿಂಗ್ ಸಿನಿಮಾಗಳನ್ನು ತಗೊಳ್ಳೋ ಅಂಥದ್ದು ಇದೆಯಲ್ಲ, ಇದು ತುಂಬಾ ಚಾಲೆಂಜಿಂಗ್ ವಿಚಾರ. ಆ ನಿಟ್ಟಿನಲ್ಲಿ ನಿರ್ದೇಶಕರು ತುಂಬ ದೊಡ್ಡ ಪಾತ್ರ. ಈ ಥರದ ಒಂದು ತಂಡವನ್ನು ಕಟ್ಟುವಲ್ಲಿ ಈ ಸಿನಿಮಾದ ನಿರ್ಮಾಣ ಸಂಸ್ಥೆ ತುಂಬ ದೊಡ್ಡ ಪಾತ್ರ. ಇದೊಂದು ಟೀಮ್ ಕೆಲಸ ಮಾಡಿದೆ. ಇಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದಿಷ್ಟು ನಗಿಸ್ತಾರೆ, ಕೊನೆಯಲ್ಲಿ ಅಳಿಸ್ತಾರೆ. ಒಂದು ಒಳಗಡೆ ಬರ್ತಿದ್ದಂಗೆ ಒಂದು ಫೀಲ್ ಗುಡ್ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ರಂಗಾಯಣ ರಘು ಸರ್ ಈ ಸಿನಿಮಾಗೆ ಮತ್ತೊಬ್ಬ ಹೀರೋ. ರಂಗಾಯಣ ರಘು ಸರ್ ಅವ್ರ ಬಗ್ಗೆ ನಾನು ಮತ್ತೆ ಚೆನ್ನಾಗಿ ಮಾಡಿರ್ತಾರೆ ಅಂತ ಏನು ಹೇಳಬೇಕಾಗಿಲ್ಲ. ಅವರ ಇಡೀ ಜರ್ನಿ, ಅವರ ಸಿನಿ ಜರ್ನಿ ಹೇಳುತ್ತೆ. ಈ ಪಾತ್ರವನ್ನು ನಟಿಸಿದ್ದಾರೆ ಅಂತ ಹೇಳಲ್ಲ, ಜೀವಿಸಿದ್ದಾರೆ ಅವರು ಅಂತ ಹೇಳ್ತೀನಿ. ರಂಗಾಯಣ ರಘು ಸರ್ ಪಾತ್ರಗಳು ತುಂಬ ಕಮ್ಮಿ ಇದ್ರೂ ಕೂಡ ಮನಸ್ಸಿನಲ್ಲಿ ಉಳಿಯುವಂಥ ಪಾತ್ರ. ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಿನಿಮಾವನ್ನು ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಗಿದೆ. ಖಂಡಿತವಾಗ್ಲೂ ಈ ಸಿನಿಮಾ ನೀವು ಬಂದಾಗ ಇವರೆಲ್ಲರೂ ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದು ಚಂದನೆಯ ಅನುಭವವನ್ನು ಕೊಟ್ಟು ಕರೆಸ್ತಾರೆ. ಮುಂದಿನ ದಿವಸಗಳಲ್ಲಿ ಇವತ್ತಾಗಲೇ ತುಂಬ ಟಾಕ್ಸ್ ಎಲ್ಲ ಕಡೆನೂ ಬರ್ತಾ ಇರುವಂಥದ್ದು. ಇನ್ನೂ ಹೆಚ್ಚು ಯಶಸ್ಸು ಈ ಸಿನಿಮಾ ಸಿಗಲಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಸನ್ ಆಫ್ ಮುತ್ತಣ್ಣ. ಗಾಡ್ ಬ್ಲೆಸ್ ಸರ್. ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ಸರ್, ಮೊದಲನೇ ಸಿನಿಮಾ ಇದು ನೋಡೋದಕ್ಕೆ ಇವಾಗ ತುಂಬಾ ಈ ಪಾತ್ರ ತುಂಬಾ ಸ್ವಲ್ಪ ಮೆಚುರಿಟಿ ಬೇಕಾಯ್ತು, ಅನುಭವ ತುಂಬಾ ಬೇಕಿತ್ತು ಈ ಪಾತ್ರ. ಎಸ್ಪೆಷಲಿ ರಂಗಾಯಣ ರಘು ಸರ್ ಮತ್ತೆ ಪ್ರಣವ್ ಸರ್ ಇಬ್ಬರನ್ನು ಕ್ಯಾರಿ ಆಲ್ಮೋಸ್ಟ್ ಸ್ಕ್ರೀನ್ ಅಲ್ಲಿ ಇಬ್ಬರೇ ಇರ್ತಾರೆ. ಇವ್ರು ಕ್ಯಾರಿ ಮಾಡೋದು ತುಂಬಾ ಇದೆ. ಮತ್ತೆ ಸೀನ್ಸ್ ವೈಸ್ ತುಂಬಾ ಎಮೋಷ್ನಲ್ ಆಗಿತ್ತು. ಡ್ರಾಮಾ, ಟ್ವಿಸ್ಟ್, ಆ ಥರ ಥ್ರಿಲ್ಲರ್ ಆ ಥರ ಅಲ್ಲದೆ ಒಂದು ತಂದೆ ಮಗನ ಬಾಂಡಿಂಗ್ನೇ ಡೈರೆಕ್ಟರು ಅದನ್ನ ಕಟ್ತಾ ಹೋದ್ರು. ಮತ್ತೆ ಇಂಟ್ರೋಲ್ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ. ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಆ ಒಂದು ಜರ್ನಿ, ಒಂದು ಲೈಫನ್ನ ತೋರ್ಸೋ ರೀತಿ, ಎರಡು ಜೀವಗಳ ನೋಡಿ ಒಂದು ಎಮೋಷನ್ಸ್, ಒಂದು ಲವ್ನ ತೋರ್ಸೋ ರೀತಿ ತುಂಬಾ ಇಷ್ಟ ಆಯ್ತು. ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಅಷ್ಟು ಎಮೋಷ್ನಲ್ ಆಗಿನೇ ಕತೆ ಇದು ಮಾಡ್ತಾರೆ. ಎಸ್ಪೆಷಲಿ ಸಂಭಾಷಣೆ ತುಂಬಾ ಇಷ್ಟ ಆಯ್ತು. ಸಿನಿಮಾಟೋಗ್ರಫಿ ತುಂಬಾ ಇಷ್ಟ ಆಯ್ತು. ನೀವೆಲ್ಲ ನೋಡಿ ಈ ಸಿನಿಮಾಗಳನ್ನ ಪ್ರೋತ್ಸಾಹಿಸುತ್ತೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ತುಂಬ ಸುಂದರವಾದ ಸಿನಿಮಾ, ಅದ್ಭುತವಾದ ಅನುಭವ, ಮುದ್ದಾದ ಹಾಡುಗಳು, ಪ್ರಣಮ್ ಆಗ್ಬೋದು, ರಂಗಾಯಣ ರಘು, ನಮ್ಮ ಸುಚಿಂದ್ರ ಪ್ರಸಾದ್, ಪ್ರತಿಯೊಂದು ಪಾತ್ರವರ್ಗನೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ.
ಶ್ರೀಕಾಂತ್ ಹುಣಸೂರು ಅವರು ಕಥೆಯನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಯಾರಿಗೂ ಕನ್ಫ್ಯೂಸ್ ಆಗಲ್ಲ, ಒಂದು ಸ್ಟ್ರೈಟ್ ಕನೆಕ್ಷನ್ ಹೋಗಬೇಕಾದ್ರೆ. ಪ್ರಣಮ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಖುಷಿ ಇಬ್ಬರು ಮನಸ್ಸಿಗೆ ಮುಟ್ಟೋ ರೀತಿ ಪಾತ್ರಗಳನ್ನ ಅನುಭವಿಸಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಗುಡ್ ಲಕ್ ಟು ಪ್ರಣಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಇವರು ಗೆಸ್ಟ್ ಅಲ್ಲ, ಇವರು ಸಿನಿಮಾಲಿದ್ದಾರೆ. ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರಿಬ್ರು. ಎಲ್ಲರೂ ಈ ಸಿನಿಮಾ ಬಂದು ನೋಡ್ಬೇಕು. ಒಂದ್ ಒಳ್ಳೆ ಮೆಸೇಜ್ ಇದೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಯಾವ ತರ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಕಳು, ಹೇಗೆ ಪ್ರೀತಿ ವಾತ್ಸಲ್ಯ ತುಂಬಿರೋ ಅಂತ ಒಂದು ಮಗು ಅಥವಾ ಮನೆ ಬೇಕು ಅನ್ನೋದನ್ನ ಈ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಂಬಂಧಗಳ ಬಗ್ಗೆ, ಅದರ ವ್ಯಾಲ್ಯೂ ಬಗ್ಗೆ ತುಂಬಾ ಚೆನ್ನಾಗಿ ಬೋರ್ ಆಗದೆ ಇರೋ ತರ ಈ ಹುಡುಗಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲೋ ಒಂದ್ ಕಡೆ ನೀವು ಅರವಿಂದ್ ಸ್ವಾಮಿ ತರ ಬಗ್ಗೆ ತುಂಬಾ ಸಿನ್ಸಿಯರ್ ಎಫರ್ಟು. ಎಲ್ಲರೂ ಮನೆ ಮಂದಿ ಎಲ್ಲ ಆರಾಮಾಗಿ ಕೂತ್ಕೊಂಡು ನೋಡೋಂತ ಸಿನಿಮಾ ಇದು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಂಗಾಯಣ ರಘು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರನ್ನ ಇಲ್ಲೇ ಇದ್ದಾರೆ, ನನ್ನ ಸಣ್ಣ ಪಾತ್ರ ಇದೆ, ಇವರೇ ಎಲ್ಲ ತಿಂದ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಬಂದು ನೋಡೋಂಥ ಸಿನಿಮಾ. ತುಂಬಾ ವ್ಯಾಲ್ಯೂ ಸಿಸ್ಟಮ್ ಹೇಗಿರ್ಬೇಕು ಅಂತ ಮಕ್ಕಳು ತಿಳ್ಕೋಬೇಕು ಈ ಸಿನಿಮಾ ನೋಡಿ. ಸೊ ಆಲ್ ಯಂಗ್ಸ್ಟರ್ಸ್ ಶುಡ್ ಕಮ್ ಅಂಡ್ ಸೀ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸನ್ ಆಫ್ ಮುತ್ತನ ನೋಡ್ಕೊಂಡ್ ಬಂದೆ. ಆ್ಯಂಡ್ ಲಾಸ್ಟಲ್ಲಿ ತುಂಬ ಇಮೋಷನಲ್ ಆಗೋಯ್ತು ಸಿನಿಮಾ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಪ್ರಣಮ್. ಫಸ್ಟ್ ಮೂವಿ ನಾನು ನೋಡ್ತಿರೋದು. ಆ್ಯಂಡ್ ನಿಜವಾಗ್ಲೂ ನಾನು ಪ್ರಣಮ್ ಕೇಳಿದ್ದು ಒಂದೇ ಫಸ್ಟು, ಇಷ್ಟು ಚೆನ್ನಾಗಿ ಹೇಳ್ತೀಯ ನೀನು, ನಂಗೆ ಗೊತ್ತೇ ಇರಲಿಲ್ಲ ಅಂತ. ಆ್ಯಂಡ್ ಎಲ್ಲರೂ ಆಡಿಸ್ಬಿಟ್ಟ ಕ್ಲೈಮ್ಯಾಕ್ಸಲ್ಲಿ. ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಖುಷಿ ಆಲ್ಸೋ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಿಲ್ಲ ನಾನು. ಇಟ್ಸ್ ಅ ವೆರಿ ವೆರಿ ಇಮೋಷ್ನಲ್ ಜರ್ನಿ ಆ್ಯಂಡ್ ವ್ಯಾಲ್ಯೂಸ್ ಇರುವಂಥ ಮೂವಿ ಇದು. ಎಲ್ಲ ಯಂಗ್ಸ್ಟರ್ಸ್ ಬಂದಿದ್ದು ನೋಡಬೇಕು. ಬರೀ 3 ಜನ 4 ಜನ ಕ್ಯಾರೆಕ್ಟರ್ ಇಟ್ಕೊಂಡು 2.5 ಅವರ್ ಹೆಂಗೆ ಹೋಯ್ತು ಅಂತ ನಿಜವಾಗ್ಲೂ ನಂಗೆ ಗೊತ್ತೇ ಆಗಿಲ್ಲ. ನಂಗೆ ಆ್ಯಕ್ಚುಲಿ ಇಟ್ ವಾಸ್ ಈ ಕ್ಯಾರಿಡ್ ದ ಮೂವಿ ಆ್ಯಂಡ್ ಸರ್ ದೇ ಬೋತ್ ಕ್ಯಾರಿಡ್ ದ ಹೋಲ್ ಮೂವಿ ಫ್ರಮ್ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಇಬ್ಬರೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನನಗೆ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನನ್ನ ತಲೆಯಲ್ಲಿ ಇವಾಗ ಕ್ಯಾಪ್ಟನ್ ಓಡ್ತಾ ಇದೆ ಅವಾಗಿಂದ. ಬರೀ ಸರ್ ಇನ್ಮೇಲೆ ನಿಮ್ಮನ್ನು ನೋಡಿ ನಾನು ಕ್ಯಾಪ್ಟನ್ ಅಂತ ಕರಿಬೇಕು ಅನ್ಸುತ್ತೆ. ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವತ್ತೋ ಒಂದು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದು ಏನೋ ಒಂದು ಇರಬೇಕಲ್ಲ. ಸೊ ಸರ್ ಕ್ಯಾಪ್ಟನ್ ನೆಕ್ಸ್ಟ್ ಸಿನಿಮಾ ನಾವು ಮಾಡ್ತಾ ಇದ್ದೀವಿ ಸರ್ ಕ್ಯಾಪ್ಟನ್ ಅಂತ ನಾನೇ ಕರಿತೀನಿ ನಿಮಗೆ. ಆ್ಯಂಡ್ ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಐ ವಾಂಟ್ ಎವ್ರಿ ಯಂಗ್ಸ್ಟರ್, ಎವ್ರಿ ಫ್ಯಾಮಿಲಿ ಟು ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ ಆ್ಯಂಡ್ ಸಪೋರ್ಟ್ ಕನ್ನಡ ಮೂವೀಸ್. ಈ ಥರ ಸಿನಿಮಾಗಳು ಅಪರೂಪ ಬರೋದು. ಬಟ್ ಇಟ್ಸ್ ವೆರಿ ವೆಲ್ ಮೇಡ್. ಲಾಟ್ ಆಫ್ ವ್ಯಾಲ್ಯೂಸ್ ಫಾರ್ ಪೇರೆಂಟ್ಸ್. ಬಂದು ಎಲ್ಲರೂ ನೋಡಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ. ಐ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ನೋಡ್ಕೊಂಡು ಬಂದೆ. ಮನಸ್ಸಿಗೆ ತುಂಬ ಫೀಲ್ ಆಯಿತು, ತುಂಬ ಹಗುರ ಅನಿಸ್ತು ಸಿನಿಮಾ ನೋಡ್ಕೊಂಡು ಬಂದಾಗ. ಪ್ರಣಮ್ ಅವರಾಗಿರಲಿ, ಖುಷಿ ಮೇಡಮ್ ಅವರಾಗಿರಲಿ, ರಂಗಾಯಣ ರಘು ಸರ್ ಆಗಿರಲಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾರೆ. ಪ್ರಣಮ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ತುಂಬ ಖುಷಿ ಆಯಿತು. ಅವ್ರ ಡೈಲಾಗ್ ಡೆಲಿವರಿ ಆಗಿರಲಿ, ಅವ್ರು ಹೇಳೋ ಡೈಲಾಗ್ಸಲ್ಲಿ ತುಂಬ ವಾರ್ಮ್ತ್ ಇತ್ತು. ತುಂಬ ಖುಷಿ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಹೋಗಿ ಪ್ರೋತ್ಸಾಹ ಮಾಡಿ, ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ರಣಮ್ ಅವ್ರ ಆ್ಯಕ್ಟಿಂಗು ಮತ್ತು ರಂಗಾಯಣ ರಘು ಆ್ಯಕ್ಟಿಂಗ್ ಅದೆಲ್ಲನೂ ಕಂಪ್ಲೀಟ್ಲಿ ಭಾಳ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಒಂದು ಅಪ್ಪ ಮಗನ ಸಂಬಂಧ ಹೊಟ್ಟೆಲಿ ಹುಟ್ಟಲೇಬೇಕು ಅನ್ನೋದೇನಿಲ್ಲ, ಅಷ್ಟು ನೀಟಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು. ಆ್ಯಂಡ್ ನಾವು ನಮ್ಮಪ್ಪನ ನೆನೆಸ್ಕೊಳೋ ಥರ ಫೀಲ್ ಆಯಿತು ನಮಗೆಲ್ಲನೂ. ಖುಷಿ ಲುಕ್ಸ್ ವೆರಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿದೆ. ಒಂದು ಸಿನಿಮಾ ಮಾಡೋದ್ರಿಂದ ಬಹಳ ಕಷ್ಟ ಇರುತ್ತೆ, ಅದೆಲ್ಲ ನಮಗೆಲ್ಲ ಗೊತ್ತು. ಜನರಲ್ಲಿ ಇಷ್ಟೇ ನಾನು ಕೇಳ್ಕೊಳೋದು, ಎಲ್ಲ ಸಿನಿಮಾಗಳನ್ನ ಬಂದು ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ ಅಂತ ಈ ಮೂಲಕ ನಾನೆಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ಇಡೀ ಟೀಮ್ಗೆ ನಾನು ಸಾರಿ ಕೇಳ್ತೀನಿ. ಯಾಕಂದರೆ ಜಕ್ಕೂರ್ ಏರ್ಪೋರ್ಟ್ ಕಡೆ ಹೋಗಿದ್ದೆ. ಹೆಬ್ಬಾಳ್ ಫ್ಲೈಓವರ್ ಟ್ರಾಫಿಕ್ ನಿಮಗೆ ಇರುತ್ತೆ. 20 ನಿಮಿಷ ಇಂದ 30 ನಿಮಿಷ ಲೇಟ್ ಬಂದಿದ್ದೀನಿ. ಸಾರಿ ಫಾರ್ ಇಲ್ಲ ನೀವೇ ಸಾರಿ ಕೇಳ್ತೀನಿ. ತುಂಬ ಭಾರ ಆಗಿದೆ. ಅಷ್ಟು ಟಚ್ ಆಯಿತು ನನಗೆ ಸಿನಿಮಾ. ಯಾಕಂದರೆ ಪರ್ಸನಲ್ ರೀಸನ್ಸ್ ಬಂದಿರ್ಬೋದು ನನಗೆ ಗೊತ್ತಿಲ್ಲ. ಬಟ್ ಐ ಫೆಲ್ಟ್ ವೆರಿ. ಯಾಕಂದರೆ ನಮ್ಮ ಅರ್ಬನ್ ಸಿಟೀಸಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನಾವು ತುಂಬ ನೋಡ್ತಿರೋದು ಇದೆ.
ಮಕ್ಕಳನ್ನ ಎಷ್ಟು ಚೆನ್ನಾಗಿ ತಂದೆ ತಾಯಿಗಳು ಸಾಕಿರ್ತಾರೆ, ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ತಾರೆ, ಎಲ್ಲ ಬಿಟ್ಟು ಫೈನಲಿ ಅವರಿಗೆ ನಾವು ಅದೇ ಸ್ಯಾಕ್ರಿಫೈಸಸ್ ಕೊಡಬೇಕಾದಾಗ ನಾವು ಅದಕ್ಕೆ ಕೊಡೋದಿಲ್ಲ, ಅದನ್ನು ನಾವು ಮಾಡೋದಿಲ್ಲ, ಅದನ್ನು ಅವರನ್ನು ಬಿಟ್ಬಿಡ್ತೀವಿ. ಇದನ್ನ ಡೈರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಅದು ಮಕ್ಕಳಲ್ಲದೆ ಒಬ್ಬ ಸಾಕು ಮಗ, ಒಬ್ಬ ಸಾಕು ತಂದೆಯ ರೂಪದಲ್ಲಿ ಸಿನಿಮಾದಲ್ಲಿ ಕೊಟ್ಟಿರೋದು ಇನ್ನೂ ಹಾರ್ಟ್ ಟಚಿಂಗ್ ಆಗಿದೆ. ಇಲ್ಲಿ ಖುಷಿಯವರ ಹಾಗೂ ಪ್ರಣವ್ ಅವರ ಕೆಮಿಸ್ಟ್ರಿ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ಇಷ್ಟ ಆದ್ರೆ, ಇನ್ನೊಂದು ರಂಗಾಯಣ್ ರಘು ಸರ್ ಅಂಡ್ ಪ್ರಣವ್ ಅವರ ಕೆಮಿಸ್ಟ್ರಿ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಹಾರ್ಟ್ ಟಚಿಂಗ್ ಅಂತ ಅನ್ಸುತ್ತೆ. ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅವರು. ಯಾಕಂದ್ರೆ ರಂಗಾಯಣ್ ರಘು ಸರ್ ಜೊತೆ ಸ್ಕ್ರೀನ್ ಮುಂದೆ ನಿಂತ್ಕೊಂಡಾಗ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಅಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಬೇಕು ಅಂದ್ರೆ ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋದು ನಮಗೆ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಕಾಣುತ್ತೆ. ಐ ವಿಶ್ ಹೋಲ್ ಟೀಮ್ ತುಂಬಾ ಬ್ಯೂಟಿಫುಲ್ ಆದ ಸಿನಿಮಾನ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಐ ವಿಶ್ ಎ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ಕ್ಯಾಪ್ಟನ್ ಎಲ್ಲರಿಗೂ ನಮಸ್ಕಾರ. ತುಂಬಾ ವಿಶೇಷವಾದ ಸಿನಿಮಾ. ಅಪ್ಪ ಮಗನ ಬಗ್ಗೆ ತುಂಬಾ ಒಳ್ಳೆ ಒಂದು ಲೈನ್ ಇದೆ, ತುಂಬಾ ಚೆನ್ನಾಗಿ ಹೇಳೋದಕ್ಕೆ ಬಂದು ಇಮೋಷನಲ್ ಆಗಿದೆ. ಅಂಡ್ ನನಗೆ ತುಂಬಾ ದೊಡ್ಡವ್ರಿಗೆ ಇವಾಗ ತುಂಬಾ ಜಾಸ್ತಿ ಗೌರವ ಕೊಡಬೇಕು, ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಸೀರಿಯಸ್ಲಿ ಈ ಸಿನಿಮಾ ಆದ್ಮೇಲೆ ನನಗೆ ಅದೊಂದು ಫೀಲಿಂಗ್ ಬಂತು. ಸಿನಿಮಾ ನೀವು ಬಂದು ನೋಡ್ಲೇಬೇಕು, ಯಾಕಂದ್ರೆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಬಿಟ್ಟು ಫ್ಯಾಂಟಾಸ್ಟಿಕ್ ಡಾನ್ಸರ್, ಫ್ಯಾಂಟಾಸ್ಟಿಕ್ ಆಕ್ಟರ್, ಒಳ್ಳೆ ಸ್ನೇಹಿತ. ಸೊ ಅದು ಲಾಸ್ಟ್, ಬಟ್ ಫಸ್ಟ್ ಇಸ್ ಗುಡ್ ಆಕ್ಟರ್, ಗ್ರೇಟ್ ಡಾನ್ಸರ್ ಅಂಡ್ ಅ ಬ್ಯೂಟಿಫುಲ್ ಗರ್ಲ್ ವಿತ್ ಗ್ರೇಟ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ಎಲ್ಲಾರ್ದು ಒಂದು ಒಳ್ಳೆ ಕೆಮಿಸ್ಟ್ರಿ ಇತ್ತು, ಒಂದು ಒಳ್ಳೆ ಯೂನಿಟ್ ಅಂತ ಅನಿಸ್ತು ನೋಡಬೇಕಾದ್ರೆ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ಎಲ್ಲರೂ ನೋಡ್ಬೇಕು ಸಿನಿಮಾ. ಏನ್ರಿ ಒಳ್ಳೆ ಪರ್ಫಾರ್ಮೆನ್ಸಸ್ ಬೈ ಆಲ್ ತ್ರೀ ಆಫ್ ಯು. ಐ ಥಿಂಕ್ ಒಂದು ತುಂಬ ದಿನ ಆದಮೇಲೆ ಒಂದು ಇಷ್ಟು ಕ್ಲೀನ್ ಆ್ಯಂಡ್ ನೀಟ್ ಫ್ಯಾಮಿಲಿ ಎಂಟರ್ಟೈನರ್ ನೋಡಿದ್ದೀವಿ. ಆ್ಯಂಡ್ ಐ ಥಿಂಕ್ ನಾನು ಆ ಸ್ಟೇಜ್ ಆಫ್ ಲೈಫಲ್ಲಿ ಇದ್ದೀನಿ ವೇರ್ ನಾನು ನನ್ನ ತಂದೆ ತಾಯಿನ ಮಕ್ಕಳಾಗಿ ನೋಡ್ತಾ ಇದ್ದೀನಿ. ಸೊ ಐ ಥಿಂಕ್ ಫಾದರ್ ಆ್ಯಂಡ್ ಸನ್ ಬಾಂಡ್ ನೋಡಿ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ದಸ್ ಒನ್ ಸೀನ್ ವೇರ್ ನೀವು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ. ಐ ಥಿಂಕ್ ದಟ್ ಸ್ಟಿಲ್ ಫೀಲಿಂಗ್ ಅಲ್ಲಿ ಎಮೋಷನಲ್ ಅದು ನೋಡಿದ್ಮೇಲೆ. ಸೊ ಮನೆಗೆ ಹೋಗಿ ನಮ್ಮ ಅಪ್ಪನಿಗೆ ಒಂದು ದೊಡ್ಡ ಹಕ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಸಚ್ ಅ ಬ್ಯೂಟಿಫುಲ್ ಫಿಲ್ಮ್. ಥ್ಯಾಂಕ್ ಯು ಸರ್. ಎಲ್ಲರೂ ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಪ್ಲೀಸ್ ಪಿಕ್ಚರ್ ನೋಡಿ. ಥ್ಯಾಂಕ್ ಯು. ಎಲ್ಲರೂ ಈಗ ಇಷ್ಟೊತ್ತು ಎಲ್ಲರೂ ಮಾತಾಡೋದು ಕೇಳಿರ್ತೀರಾ. ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ಆಗಲೇ ಬಂದಿರುತ್ತೆ ಎಲ್ರಿಗೂ. ನಂದು ಅದೇ ಒಪಿನಿಯನ್ನು. ನಮ್ಮ ಶ್ರೀಕಾಂತ್ ಅವ್ರ ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ತುಂಬ ಭಾವುಕವಾಗಿದೆ. ಮುಖ್ಯವಾಗಿ ನಿರ್ದೇಶಕರೇ ಇಂಪಾರ್ಟೆಂಟ್ ಈ ಸಿನಿಮಾಗೆ. ಅವ್ರು ಎಳೆದಿರ್ತಕ್ಕಂಥ ಸೀನ್ಗಳು, ಬರೆದಿರ್ತಕ್ಕಂಥ ಸಂಭಾಷಣೆ ತುಂಬ ಚೆನ್ನಾಗಿದೆ. ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡಿ, ತಂದೆ ಮಗನ ಪಾತ್ರನ ಸೃಷ್ಟಿ ಮಾಡಿ, ಅದರಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು, ಭಾವನೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಶ್ರೀಕಾಂತ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆಶೀರ್ವಾದ. ಪ್ರಣಾಮ್ಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದೀರ. ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ವೆರಿ ನೈಸ್. ಫ್ಯಾಮಿಲಿ ಎಂಟರ್ಟೈನರು. ಖಂಡಿತವಾಗ್ಲೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ತಕ್ಕಂಥ ಒಂದು ಸಿನಿಮಾ. ಖುಷಿ ರವಿಯವರು, ರಂಗಾಯಣವರು ಒಂದು ಅದ್ಭುತವಾದ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ನಾವು. ನೋಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಭಾಳ ಖುಷಿ ಆಗುತ್ತೆ ಅವ್ರ ಅಭಿನಯ ನೋಡ್ತಾ ಇದ್ವಿ. ಅಷ್ಟು ಸೊಗಸಾಗಿ ಮೂಡಿ ಬಂದಿದೆ ಪಾತ್ರಗಳೆಲ್ಲ. ಸಣ್ಣ ಪಾತ್ರಗಳಾದರೂ ಸುಧೀಂದ್ರ ಪ್ರಸಾದ್ ಆಗ್ಬೋದು, ಶ್ರೀನಿವಾಸ್ ಬಾಬು, ಸಣ್ಣ ಸನ್ನಿವೇಶ ಬಂದು ಎಲ್ಲ ಮನಸ್ಸಲ್ಲಿ ನಿಲ್ಲಂಥ ಒಂದು ಪಾತ್ರಗಳಾಗಿದೆ. ಸಂಗೀತ ಚೆನ್ನಾಗಿದೆ, ಹಿನ್ನೆಲೆ ಸಂಗೀತ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ನಾನು ಏನು ಹೇಳೋದು ಅವ್ರ ಅಪ್ಪ ಹೇಳ್ತಾವನೆ ಅಂತ ನಾನಾಗಲ್ಲ, ಹೇಳೋನಲ್ಲ, ಸತ್ಯ ಹೇಳ್ತಾ ಇದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಬೋದು. ನಮಸ್ಕಾರ ಎಲ್ರಿಗೂ. ನಾನು ಮೊದಲನೇ ದಿವಸನೇ ಮಾತಾಡಿದೆ, ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನಾನು ನೋಡಿದೆ. ಯೂಶಲಿ ಆಗ್ಲೂ ಹೇಳಿದ್ದೆ, ಯೂಶಲಿ ಒಬ್ಬ ಅಣ್ಣನಾಗಿ ತಪ್ಪುಗಳನ್ನ ಕಂಡಿಡಿಯೋದಕ್ಕೆ ಕಾಯ್ತಿರ್ತೀವಿ ಅಂತ. ಬಟ್ ಈ ಸಿನಿಮಾಲ್ಲಿ ಒಂದು ತಪ್ಪು ಕಂಡಿಡಿಯೋಕ್ಕಾಗಿಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ಸರ್ಪ್ರೈಸಿಂಗ್. ಅವ್ನು ಸ್ವಲ್ಪ ಶೈ. ಸಿನಿಮಾಲ್ಲಿ
ಇಷ್ಟು ಅದ್ಭುತವಾಗಿ ಏನು ಇನಾಬಿಷನ್ಸ್ ಇಲ್ಲದೆ ಆಕ್ಟಿಂಗ್ ಮಾಡಿರೋದು ನೋಡೋದಕ್ಕೆ ಬಹಳ ಸಂತೋಷ ಆಯ್ತು. ಮೊದಲನೇ ಸಲ ನಾನು ಸಿನಿಮಾ ನೋಡಿದಾಗ ನಾನು ಬಹಳ ಭಾವುಕನಾಗಿದ್ದೆ. ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಹೇಳೋದ್ಕಿಂತ ಹೆಚ್ಚಾಗಿ ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತೆ. ಅಂಡ್ ಇಂಥ ಸಿನಿಮಾಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಾಗ ಇಂಥ ತಂಡಗಳಿಗೆ ಈ ತರ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋ ಧೈರ್ಯ ಬರುತ್ತೆ. ಸೊ ಈಗ ತನಕ ಬಂದಿರೋ ಪ್ರತಿಕ್ರಿಯೆಗೆ ತುಂಬಾ ದೊಡ್ಡ ಧನ್ಯವಾದಗಳು. ನಾನು ರಘು ಸರ್ ಸಿಕ್ಸರ್ ಅಲ್ಲಿ ಕೆಲಸ ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ನಾನು ಕೋಸ್ಟರ್ ಅಲ್ಲ, ಅವ್ರ ಫ್ಯಾನ್ ಆಗೇನೆ ಸಿನಿಮಾಗಳು ಅವ್ರ ಜೊತೆ ಆಕ್ಟಿಂಗ್ ಮಾಡ್ತಿದ್ರು, ಅವ್ರನ್ನೇ ನೋಡ್ತಾ ಕೂತಿರ್ತೀನಿ ನಾನು. ಸೊ ಅಷ್ಟು ಅದ್ಭುತವಾದ ನಟ. ಎಲ್ಲರೂ ಸಿನಿಮಾ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ ಯು. ಈ ಪ್ರೀತಿಗೆ, ಈ ಸಿನಿಮಾಗೆ ನೀವು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ ಇನ್ನೂ ಬಂದು ನುಗ್ಗಿ ಥಿಯೇಟರ್ಸ್ ಅಲ್ಲಿ ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ.